ಹೆಲ್ಲೋ ಅಂತ ಮಸ್ತಿ ಶಾರುಖ್ ನೀವು ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದು ಝಮಾ ರೆಸ್ಟೋರೆಂಟ್ ಅಂತ, ಓಕೆನಾ. ಸೊ ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಕಲ್ಯಾಣ್ ನಗರ್ HRB ಅವ್ರ ಲೇಔಟ್ 3rd ಬ್ಲಾಕ್, ಓಕೆನಾ. ಅಲ್ಲಿ ಲೊಕೇಟ್ ಆಗಿರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಪೆಷಲ್ ಬಂದು ನಿಮಗೆ ಮೇನ್ಲಿ ಬಿರಿಯಾನಿ. ಸೊ ಬಿರಿಯಾನಿ ಬಂದು ಹೈದರಾಬಾದ್ ಬಿರಿಯಾನಿ ಟ್ರೈ ಮಾಡಿರ್ತೀರಾ, ದೊನ್ನೆ ಬಿರಿಯಾನಿ ಟ್ರೈ ಮಾಡಿರ್ತೀರಾ, ತಲಪಾಕಟ್ಟಿ ಬಿರಿಯಾನಿ ಟ್ರೈ ಮಾಡಿರ್ತೀರಾ. ಬಟ್ ಇಲ್ಲಿ ಸಿಗೋ ಬಿರಿಯಾನಿ ಬಂದು ಒಂದು ರೀತಿ ಯೂನಿಕ್ ಪರ್ದಾ ಬಿರಿಯಾನಿ ಅಂತ ಸಿಗ್ತೈತೆ. ಸೊ ಅದರ ಕಾನ್ಸೆಪ್ಟ್ ಡಿಫ್ರೆಂಟ್, ಅವೆಲ್ಲ ನಿಮಗೆ ಒಂದೊಂದಾಗೆ ರಿವ್ಯೂ ಮಾಡೋ ಟೈಮಲ್ಲಿ ತಿಳಿಸ್ತೀನಿ. ಅದ್ರೊಟ್ಟಿಗೆ ಬಂದು ಅಲ್ಫಾಮ್ ಚೀಸ್ ಬ್ಲಾಸ್ಟ್. ಸೊ ಬ್ಲಾಸ್ಟ್ ತರ ಇದೆಯಾ ಅಂತ ಅದು ನೋಡೋಣ ನಾವು. ಅಂಡ್ ಅದ್ರೊಟ್ಟಿಗೆ ಸ್ವಲ್ಪ ಸ್ಟಾರ್ಟರ್ಸ್ ಮತ್ತೆ ಆ ಡೆಸರ್ಟ್ಸ್ ಇವೆಲ್ಲ ಟ್ರೈ ಮಾಡೋಣ. ಮೇನ್ ಬಂದು ಬಿರಿಯಾನಿನೇ. ಸೊ ಆ ಒಂದು ರೀಸನ್ನೇ ನಾನು ಈ ಒಂದು ರೆಸ್ಟೋರೆಂಟ್ ಚೂಸ್ ಮಾಡಿದ್ದು. ಸೊ ಒಳಗಡೆ ಹೋಗೋಣ, ಆಂಬಿಯನ್ಸ್ ತೋರಿಸಿ. ಆಂಬಿಯನ್ಸ್ ಮಾತ್ರ ಸಖತ್ ಕ್ರೇಜಿ ಆಗೈತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಸ್ವಲ್ಪ ಕುಕಿಂಗ್ ಶೋಸ್ ಎಲ್ಲ ನೋಡ್ಕೊ ಬನ್ನಿ. ಇವರ ಅಲ್ಫಾಮು ಚೀಸ್ ಬ್ಲಾಸ್ಟ್. ಸೊ ಇದು ಬಂದು ಬಹಳ ಸ್ಪೆಷಲ್. ಇವ್ರ ಹತ್ರ ಸಿಗೋ ಸ್ಟಾರ್ಟರ್ ಐಟಮ್ಸ್ ಅಲ್ಲಿ ಇನ್ನ ಹಲವಾರು ಐತೆ, ಒಂದ್ ರೀತಿ ಬೇರೆ ಲೆವೆಲ್ ಆಗೈತೆ ನೋಡಕ್ಕೆ. ಅಂಡ್ ಅಟ್ ದಿ ಸೇಮ್ ಟೈಮ್ ರೋಲ್ ಒಂದು ತಗೊಂಡಿದೀವಿ. ತವಾ ಚಿಕನ್ ಮತ್ತೆ ಚಿಲ್ಲಿ ಚಿಕನ್ ಐತೆ, ಹನಿ ಚಿಕನ್ ಐತೆ, ಬೇರೆ ಬೇರೆ ವೆರೈಟಿ ಸಿಗುತ್ತೆ, ವೆಜ್ಜಲ್ಲೂ ಸಿಗುತ್ತೆ. ಮಿಲ್ಕ್ ಶೇಕ್ ತಗೊಂಡಿದ್ದೀವಿ. ಒಂದು ಬಂದು ಮ್ಯಾಂಗೋ, ಇನ್ನೊಂದು ಬಂದು ಜಾಕ್ ಫ್ರೂಟ್. ಸೊ ಒಂದ್ ರೀತಿ ನಿಮಗೆ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಅನ್ಕೊಳ್ಳಿ. ಈ ಕಡೆ ನಿಮಗೆ ಚೈನೀಸು ಸಿಗುತ್ತೆ, ನಮ್ಮ ಬಿರಿಯಾನೀಸು ಸಿಗುತ್ತೆ, ಅಟ್ ದಿ ಸೇಮ್ ಟೈಮ್ ರೋಲ್ಸು ಸಿಗುತ್ತೆ. ಸೊ ಎಲ್ಲ ಒಟ್ಟಿಗೆ ಟ್ರೈ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಈ ಜಾಗ ನೀವು ಬರಬಾರ್ದು ಅನ್ನೋದು ಟೇಸ್ಟ್ ಮಾಡಿ ಹೇಳ್ತೀನಿ, ಓಕೆನಾ. ಸೊ ಫಸ್ಟು ನೋಡ್ತಿರ್ಬೋದು ಈ ಪೀಸು, ಪಪ್ಪ ನೋಡಿ, ಫುಲ್ಲು ಮೇಲೆ ಹಂಗೆ ಕ್ರೀಮಿ ಚೀಸು ಸುರಿದು ಹಾಕವ್ರೆ. ಹಾಗೆ ಒಂದು ಪೀಸು ಅಯ್ಯೋ ತಾಗದಾಗ ಬರ್ಕೊತೈತೆ. ಆಹಾ, ನಾರ್ಮಲ್ ಆಗಿ ಅಲ್ಫಾಮ್ ಚಿಕನ್ ಟೇಸ್ಟ್ ನಿಮಗೆ ಗೊತ್ತು. ಅದರೊಟ್ಟಿಗೆ ಮೇಲೆ ಚೀಸ್ ಹಾಕೋದ್ರಿಂದ ಅದರ ಫ್ಲೇವರ್ ಏನೋ ಎನ್ಹಾನ್ಸ್ ಮಾಡ್ತೈತೆ. ಅಟ್ ದಿ ಸೇಮ್ ಟೈಮ್ ಮೇಲೆ ಒಂದು ರೀತಿ ಪುಡಿ ಥರ ಏನೋ ಒಂದು ಹಾಕವ್ರೆ, ಒಂದು ಟೇಸ್ಟ್ ಕೊಡ್ತೈತೆ ಡಿಫ್ರೆಂಟ್. ಒಂದು 3 ವೆರೈಟಿ ಆಫ್ ಡಿಪ್ಸ್ ಕೊಟ್ಟವ್ರೆ. ಇದು ಬಂದು ಪೈನಾಪಲ್ಲು, ನಂತರ ಬಂದು ಮಿಂಟ್ ಐತೆ, ಅದರ ನಂತರ ಬಂದು ತಂದೂರಿ ಐತೆ, ಓಕೆನಾ. ಪೈನಾಪಲ್ ಬಂದು ಇಲ್ಲಿ ಜನ ತುಂಬ ಇಷ್ಟಪಡ್ತಾರೆ ಅಂದವ್ರೆ. ವಾವ್, ಕ್ರೇಜಿ. ಪೈನಾಪಲ್ ಪಂಚ ಹೊಡಿತೈತೆ. ತಂದೂರಿ ಹೇಗೆ ಟ್ರೈ ಮಾಡೋಣ, ಹಾಗೆ ತಂದೂರಿ ಹೇಗಿರುತ್ತೆ ಅಂತ. ತಂದೂರಿ ಡಿಪ್ಪು ಆ್ಯಸ್ ಯೂಶುವಲ್ ಆಗೈತೆ, ಬಟ್ ನನಗೆ ಪೈನಾಪಲ್ ಬಂದು ಭಾಳ ಇಷ್ಟ ಆಯಿತು. ಅದೊಂದು ರೀತಿ ಟ್ಯಾಂಗಿ ಪಂಚ್ ಕೊಡುತ್ತೆ ನೋಡಿ. ಟೇಸ್ಟು ಇನ್ನೂ ಜಾಸ್ತಿ ಅನೌನ್ಸ್ ಮಾಡ್ಬೇಕಂತಂದರೆ ಗ್ಯಾರಂಟಿ ನೀವು ಈ ಒಂದು ಪೈನಾಪಲ್ ಡಿಪ್ಪಲ್ಲಿ ಹೋಗಿ ಸಾಗದಾಗೈತೆ. ನೆಕ್ಸ್ಟ್ ಬಂದು ತವಾ ಚಿಕನ್ ರೋಲ್ ನಾವು ಟ್ರೈ ಮಾಡೋಣ. ಹಾಗೆ ಒಂದು ರೀತಿ ಫಿಲ್ಡ್ ಆಗೈತೆ ಎಲ್ಲ. ಕಚ್ಚಿರೋದು ಇಲ್ಲಿ, ಬರ್ತಿರೋದು ಇಲ್ಲಿಂದ. ಕ್ರೀಮ್ ಜ್ಯೂಸಿಯಾಗಿ ಮಾಡೋರೆ, ಭಾಳ ಇಷ್ಟ ಆಯ್ತು. ಇನ್ನು ಬೇರೆ ಯಾವ್ದಾವ್ದು ವೆರೈಟಿ ಇದೆ? ಕ್ರಿಸ್ಪಿ, ಪೆರಿ ಪೆರಿ, ಹಂಗೆ ಬ್ರೋನ ತೋರಿಸು. ನಿಮ್ಮ ಹೆಸರು? ಪೆರಿ ಪೆರಿ, ಕ್ರಿಸ್ಪಿ ಮತ್ತೆ ಹನಿ. ಆ್ಯಂಡ್ ವೆಜ್ಜಲ್ಲೂ ಸಿಗುತ್ತಾ? ವೆಜ್ ಪನ್ನೀರ್ ಇದೆ, ವೆಜ್ ಇದೆ. ಓಕೆ, ಮಶ್ರೂಮ್ ಬೇಕಂದ್ರೆ ಮಶ್ರೂಮ್ ಸಿಗುತ್ತೆ. ಸೂಪರ್. ಸೊ ವೆಜ್ಜಿಗೆ ಏನು ಕಡಿಮೆ ಇಲ್ಲ. ವೆಜ್ ಬಂದರೂ ನಿಮಗೆ ಬೇರೆ ಒಳಗೆ ಇಷ್ಟ ಆಗಿರುತ್ತೆ. ಸೊ ನನಗೆ ಇದಕ್ಕಿಂತ ಜಾಸ್ತಿ ನನಗೆ ಒಂದು ಅಲ್ಫಾಮ್ ಚೀಸ್ ಬ್ಲಾಸ್ಟ್ ಇತ್ತಲ್ಲ, ಒಂದು ರೀತಿ ಬ್ಲಾಸ್ಟ್ ಥರ ಇತ್ತದು, ಬೇರೆ ಲೆವೆಲ್ಲು. ನೆಕ್ಸ್ಟ್ ಮೇನ್ ಕೋರ್ಸ್ ಇವರ ಬಿರಿಯಾನಿ. ಸೊ ಬಿರಿಯಾನಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ಪರ್ದಾ ಬಿರಿಯಾನಿ ಅಂತ ಸಿಗುತ್ತೆ, ಓಕೆನಾ. ಮೋಸ್ಟ್ಲಿ ನಮ್ಮ ಬೆಂಗಳೂರಲ್ಲಿ ರೇರು ನಿಮಗೆ ಸಿಗೋದು. ಅದನ್ನ ಟ್ರೈ ಮಾಡೋಣ. ನಾನು ತುಂಬ ಎಕ್ಸೈಟ್ ಆಗಿರೋದು ಆ ಒಂದು ಪರ್ದಾ ಬಿರಿಯಾನಿ ಟ್ರೈ ಮಾಡೋದಕ್ಕೆ. ಬಟ್ ಅದಕ್ಕಿಂತ ಮುಂಚೆ ವಿಲ್ ಟ್ರೈ ದಿಸ್ ಮ್ಯಾಂಗೋ ಮಿಲ್ಕ್ ಶೇಕ್. ನೈಸ್. ಸಿಗಮ್ಮ ಬಿರಿಯಾನಿ ಒಟ್ಟಿಗೆ. ಬಿರಿಯಾನಿ ನೆಕ್ಸ್ಟ್ ತಿನ್ನೋಣ ಅಂತ ಬಿರಿಯಾನಿ ಕೇಳಿದ್ರೆ, ಇಲ್ಲ ಬಿರಿಯಾನಿ ನೀವು ಲಾಸ್ಟಲ್ಲಿ ತಿನ್ನಿ, ಅದೊಂದು ರೀತಿ ನಿಮಗೆ ಎಕ್ಸೈಟೆಡ್ ಆಗಿರಲಿ ಹಾಗೆ ಅಂತ ಇಲ್ಲಿನ ಬಾಸ್ ಹೇಳಿದ್ರು. ಸರಿ ಅಂತ ನಾನು ಸರಿ ಸ್ಟಾರ್ಟರ್ ಕೊಡಿ ಅಂತಂದರೆ ಇದೇನೋ ಕೊಟ್ಬಿಡೋರಪ್ಪ ಸ್ಟಾರ್ಟ್ರು. ಏನು ಹೇಳಿ, ಇದು ಒಂದು ಪ್ರಾನ್ಸು ಶಾರ್ಟ್ಸ್ ಅಂತ. ಇಲ್ಲಿ ಚೈನೀಸಲ್ಲಿ ಬೇಕಂತ ಕೇಳಿದ್ರೆ ಚೈನೀಸಲ್ಲಿ ವಿ ಹ್ಯಾವ್ ತೈವಾನ್ ಬೇಸಿಲ್ ಚಿಕನ್ ಐತೆ. ಸೊ ಈ ಒಂದು ಪ್ರಾನ್ಸು ಶಾರ್ಟ್ಸು ಸಾಕಾಗೈತೆ ನೋಡೋಕ್ಕೆ. ಇದನ್ನು ಹಾಗೇ ಒಂದು ಬೈಟ್ ಹೋಗೋಣ. ಪ್ರಾನ್ಸ್ ಬಿಸಿ ಬಿಸಿಯಾಗೆ ಸಾಕಾಗೈತೆ. ಇವೆಲ್ಲ ಬಂದು ಸ್ಟಾರ್ಟಿಂಗಲ್ಲೇ ಆರ್ಡರ್ ಮಾಡ್ಕೊಳ್ಳಿ, ಬಂದ ತಕ್ಷಣ ಸ್ಟಾರ್ಟರ್ ಐಟಮ್ಸಲ್ಲಿ. ಸೊ ಇದನ್ನು ತಿಂದು ಲೈಟಾಗಿ ಹೊಟ್ಟೆ ಖಾಲಿ ಇರುತ್ತಲ್ಲ, ಆ ಟೈಮಲ್ಲಿ ಬಿರಿಯಾನಿ ಬರುತ್ತೆ, ಬೇರೆ ಲೆವೆಲಾಗೆ ಬ್ಯಾಟಿಂಗ್ ಮಾಡ್ಬೋದು. ಸೊ ಇದನ್ನು ನಾನೊಂದು ಹೆಸರು ಇಕ್ಕಿದ್ದೀನಿ, ಓಕೆನಾ. ಸೊ ಇದು ಬಂದು ಇವ್ರಿಗಿರೋದು ಪ್ರಾನ್ಸ್ ಶಾರ್ಟ್ಸ್ ಅಂತ. ಲೋಕಲಾಗಿ ಕರಿಬೇಕಂತಂದರೆ ಪ್ರಾನ್ಸ್ ಬಜ್ಜಿ,
ಓಕೆನಾ, ಸೊ ಹಂಗೆ ಕರಿಬೋದು, ಸಾಕಾಗೈತೆ. ಆ ಡಿಪ್ಸ್ ಒಟ್ಟಿಗೆ ನೀವು ಅದು ನನಗೆ ಡಿಪ್ ಮಾಡಿ ಹೋಗಿ ಇನ್ನೂ ನಿಮಗೆ ಕ್ರೇಜ್ ಆಗಿರುತ್ತೆ ಫೀಲು. ನನಗೆ ಇವತ್ತರ ಮಟ್ಟಿಗೆ ಬಿಸಿ ಬಿಸಿಯಾಗಿರಬೇಕು. ಕಂಪ್ಲೀಟ್ಲಿ ಸಾಸ್ ಅಪ್ಪ, ಟೆಂಡರ್ ಚಿಕನ್. ಬರೀ ಇದು ಬಂತಲ್ಲ, ನೆಕ್ಸ್ಟ್ ಒಂದು ಬಿರಿಯಾನಿ ಬರುತ್ತೆ. ಸೊ ಅದರ ಮೇಕಿಂಗ್ ನೋಡ್ಕೊ ಬಂದೆ ನಾನು, ಅದು ಸಹ ಸಗದಾಗಿತ್ತು. ಸೊ ಅದಕ್ಕೋಸ್ಕರ ಅದೇ ಎಕ್ಸೈಟ್ ಆಗ್ತಿರೋದು, ನೆಕ್ಸ್ಟ್ ಅದೇ ಬರುತ್ತೆ ಅಂತ ವೆಯ್ಟ್ ಮಾಡಿದೆ. ನೋಡಿದ್ರೆ ಇದನ್ನು ಕಳಿಸ್ಬಿಟ್ರು. ಸೊ ಐ ಆಮ್ ಜಸ್ಟ್ ವೆರಿ ವೆರಿ ಎಕ್ಸೈಟೆಡ್ ಫಾರ್ ದಟ್ ಪರ್ದಾ ಬಿರಿಯಾನಿ. ಇದನ್ನ ಒಂದು ಲೋಕಲ್ ಒಂದು ಸ್ಟ್ರೀಟ್ ಸೈಡಲ್ಲಿ ತಿಂದರೆ ಹೇಗಿರುತ್ತೋ ಆ ಒಂದು ಕೈಂಡ್ ಆಫ್ ಒಂದು ಆ ಚಿಲ್ಲಿ ಚಿಕನ್ ಅಂತಲೇ ಕರಿಬೋದು, ಓಕೆನಾ. ಸೊ ಆ ಥರ ಒಂದು ನಿಮಗೆ ಟೇಸ್ಟಲ್ಲಿ ಬರುತ್ತೆ. ಇವ್ರದ್ದೇ ಒಂದು ಯೂನಿಕ್ ಒಂದು ಸ್ಪೈಸಸ್ ಮಸಾಲೆ, ಆ ಟೇಸ್ಟ್ ಎಲ್ಲ ಬಿಟ್ಟರೆ ಇದನ್ನೇ ಖಾಲಿ ಮಾಡ್ತೀನಿ, ಬೇಡ. ಬಿರಿಯಾನಿಗೋಸ್ಕರ ವೆಯ್ಟಿಂಗ್. ಪರ್ದಾ ಬಿರಿಯಾನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಬಿಸಿ ಬಿಸಿ ಆಗೈತೆ. ವಾವ್, ಎಸ್. ಸೊ ಇವ್ರ ಹತ್ರ ಸಿಗೋದು ಬಿರಿಯಾನಿ ವೆರೈಟೀಸ್ ಅಲ್ಲ, ಒಂದೇ ವೆರೈಟಿನೇ, ಓಕೆನಾ. ಅಂದರೆ ನಿಮಗೆ ಚಿಕನು, ಮಟನು, ಫಿಶ್ಶು ಈ ಥರ ಸಿಗುತ್ತೆ. ಬಟ್ ಕಾನ್ಸೆಪ್ಟ್ ಬಂದು ಪರ್ದಾ ಬಿರಿಯಾನಿ ಮಾತ್ರನೇ ಸಿಗೋದು, ಬೇರೆ ಯಾವ ಥರ ಬಿರಿಯಾನಿನೂ ಸಿಗಲ್ಲ. ಓಕೆ, ನೈಸ್. ಇದು 1%. ನಿಮ್ಮ ಹತ್ರ ಲೈಕ್ ಫ್ಯಾಮಿಲಿನೂ ಇದೆಯಲ್ಲ, ಜಂಬೋ. ಸೊ ರೈಸ್ ನೋಡ್ತಿರ್ಬೋದು ನೀವು. ಎಸ್, ಸಾಕಾದಾಗಿ ಒಬ್ಬೊಬ್ಬರಿಗೆ ಸಾಕಾದಾಗೈತೆ. ಸೊ ಪ್ಲೇನಾಗೆ ರೈಸ್ ಮಾತ್ರ ಟ್ರೈ ಮಾಡೋಣ. ಸಾಕಾಗಿ ಬಿಸಿ ಬಿಸಿ ಆಗೈತೆ, ಮೈಲ್ಡ್ ಆಗುತ್ತೆ ಫ್ಲೇವರ್. ಆ್ಯಕ್ಚುಲಾಗಿ ಜಾಸ್ತಿ ಘಮ ಹೊಡಿತಿರೋ ಬಂದು ಇವರು ಬೆಳೆಸಿರೋ ಸ್ಪೈಸಸ್ದೆ, ಲವಂಗ ಇರಲಿ, ಏಲಕ್ಕಿ ಇರಲಿ, ಅದರ ಘಮ ಬರ್ತೈತೆ. ಬಟ್ ಟೇಸ್ಟ್ ವೈಸ್ ಅಂತ ಅಂದ್ಕೊಂಡ್ರೆ ನಿಮಗೆ ಒಂದು ಮೈಲ್ಡ್ ಫ್ಲೇವರು ಹಂಗೈತೆ. ಮೋಸ್ಟ್ಲಿ ಎಲ್ಲ ಮಿಕ್ಸ್ ಮಾಡಿ ತಿನ್ಬೇಕು ಅನ್ಸುತ್ತೆ. ಆ್ಯಂಡ್ ಪೀಸ್ ನೋಡ್ತಿರ್ಬೋದು, ಇಲ್ಲಿ ನೋಡಿ, ಸಾಗದಾಗೈತಲ್ಲ ಪೀಸ್ ಮಾತ್ರ. ಸೊ ಒಂದು ಚಿಕ್ಕ ಪೀಸ್ ತಗೊಂಡು ಇದರಲ್ಲೂ ಮಸಾಲೆ ಐತೆ. ಸೊ ಆ ಮಸಾಲೆನ ಮಿಕ್ಸ್ ಮಾಡಿ ಒಂದು ಬೈಟ್ ಹೋಗೋಣ. ಆ್ಯಕ್ಚುಲಿ ಇದರ ಮೇಕಿಂಗ್ ಕಾನ್ಸೆಪ್ಟೇ ಡಿಫ್ರೆಂಟ್ ರೆಡಿ ಐತೆ. ಸೊ ಈ ಪರ್ದಾ ಬಿರಿಯಾನಿ ಅಂತ ಕೇಳಿದಾಗ ನೀವು ಸೈಡ್ ಅದರೊಟ್ಟಿಗೆ ಕಂಬೈನ್ ಮಾಡಿ ಅದನ್ನು ಕೊಡ್ತಾರೆ. ಕಾನ್ಸೆಪ್ಟ್ ವೈಸ್ ಡಿಫ್ರೆಂಟ್ ಆಗಿದೆ, ಬಟ್ ಟೇಸ್ಟ್ ವೈಸ್ ಬಂದಾಗ ಯು ಕ್ಯಾನ್ ಫೀಲ್ ಒಂದು ರಾಯಲ್ ರಿಚ್ನೆಸ್ ಇರುತ್ತೆ ನಿಮಗೆ. ಆ ಬಿರಿಯಾನಿಯಲ್ಲಿ ಲವಂಗ, ಏಲಕ್ಕಿ ಅದರ ಘಮ ಬಂದು, ಆ ಸ್ಪೈಸಸ್ಸಿನ ಘಮ ಬಂದು ನಿಮಗೆ ಯಥೇಚ್ಛವಾಗಿ ಬರಲ್ಲ, ಒಂದು ಮೈಲ್ಡ್ ಆಗೇ ಬರುತ್ತೆ. ಬಟ್ ಫ್ಲೇವರ್ಫುಲ್ ಆಗೈತೆ, ಅದು ನನಗೆ ಇಷ್ಟ ಆಗಿದೆ. ಇದರಲ್ಲಿ ಅವ್ರ ಹತ್ರ ಮಟನ್ ಸಿಗುತ್ತಂತೆ, ಇನ್ನು ಫಿಶ್ ಐತೆ. ಸೊ ಮೋಸ್ಟ್ಲಿ ನಿಮಗೆ ಮಟನ್ ಬಂದಾಗ ಅದರ ಫ್ಲೇವರೇ ಡಿಫ್ರೆಂಟ್ ಆಗಿರಬೇಕು, ಯಾಕಂದರೆ ಮಟನಿನ ಫ್ಲೇವರೇ ನಿಮಗೆ ಗೊತ್ತಲ್ಲ ಹೇಗಿರುತ್ತೆ ಅಂತ. ಸೊ ಬಿರಿಯಾನಿ ಅಂತಂದರೆ ಮಟನ್ ಬಿರಿಯಾನಿ, ಬಿಕಾಸ್ ಕಂಪ್ಲೀಟಾಗಿ ಇಳಿದಿರುತ್ತೆ. ಆ ಎಂಟೈರ್ ಅದರ ಆ ಒಂದು ಬ್ರಾತ್ ಇರಲಿ, ಆ ಫ್ಲೇವರ್ ಇರಲಿ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಚಿಕನ್ ಬಿರಿಯಾನಿ ಅಂತ ಬಂದಾಗ ಅದರ ಒಂದು ಕೈಂಡ್ ಆಫ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೂಪರ್. ಸೊ ಅಷ್ಟೊಂದು ಖಾಲಿ ಮಾಡಿ ನೆಕ್ಸ್ಟ್ ಇವ್ರ ಹತ್ರ ಡೆಸರ್ಟ್ ಏನಿದೆ ಅಂತ ನೋಡೋಣ. ಅದರೊಟ್ಟಿಗೆ ಹಂಗೆ ಔಟ್ ರೋಲ್ ಸಿಗೋಣ. ಗೋ ವಿತ್ ಈ ಒಂದು ಫ್ರೆಶ್ಲಿಷಿಯಸ್. ಓಕೆ, ಈ ರೋಸ್ ಪೆಟಲ್ಸ್ ಎಲ್ಲ ಕೊಟ್ಟವ್ರೆ. ನಾವು ಹಂಗೆ ಝೂಮ್ ಬಂದರೆ ಚೆನ್ನಾಗಿರುತ್ತೆ. ವಾವ್, ಇಷ್ಟೆಲ್ಲ ತಿಂದರೆ ಒಂದು ದಿವಸಕ್ಕೆ ಶುಗರು ಎಲ್ಲ ಗ್ಯಾರಂಟಿ. ಸಗದಾಗುತ್ತೆ. ಕುನಾಫಾನೂ ಐತೆ, ಬೇಕಂದರೆ ಕುನಾಫಾ ಟ್ರೈ ಮಾಡಿ. ಇನ್ನು ಚಾಕ್ಲೇಟಲ್ಲಿ ಏನೋ ಒಂದು ವೆರೈಟಿ ಇಕ್ಕವ್ರೆ, ಬೇಕಾದ್ರೆ ಅದು ಟ್ರೈ ಮಾಡಿ. ಬಟ್ ನಿಮಗೆ ಟ್ರಸ್ಟ್ಲೆಸ್ ಇಷ್ಟ ಅಂತಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ನಮಗಿದು ಭಾಳ ಇಷ್ಟ, ನನಗೆ ಮತ್ತು ನಮ್ಮ ಕ್ಯಾಮ್ರಾಮನ್ ನಮ್ಮ CM ವಿನಯ್ ಅವರಿಗೆ ಭಾಳ ಇಷ್ಟ ಇದು. ಆಲ್ಮೋಸ್ಟು ಒಂದು ಕಡೆ ಹೋಗಿದ್ವಿ, ಅಲ್ಲೂ ಸಹ ಇದೇ ಕೊಟ್ಟರು. ಆವಾಗಿಂದ ನಮಗೆ ಅಭ್ಯಾಸ ಆಯಿತು ಇದನ್ನು ತಿಂದು. ಬಾಯ್ಲರಲ್ಲಿ ಚಾಯ ಕುಡಿತಾ ಔಟ್ರನ್ನ ಮುಗಿಸೋಣ ಬನ್ನಿ, ಹೋಗೋಣ. ಭಯ್ಯ, ಏಕ್ ಲೆಮನ್ ಟೀ. ಸೊ ಲೆಮನ್ ಟೀ ರೆಡಿ ಆಗಲಿ. ಬಟ್ ಬ್ಯಾಕ್ ಟು ಫುಡ್ ಅಂತ ಬಂದಾಗ ಅಲ್ಫಾಮ್ ಚೀಸ್ ಬಶ್ ಇತ್ತಲ್ಲ, ಅದು ಭಾಳ ಇಷ್ಟ ಆಯಿತು. ಅದರೊಟ್ಟಿಗೆ ಬಂದು ಇವರ ಒಂದು ಪರ್ದಾ ಬಿರಿಯಾನಿ. ಸೊ ಪರ್ದಾ ಬಿರಿಯಾನಿ ಒಂದು ನನಗೊಂದು ರೀತಿ ಬಂದು ಒಂದು ಯುನಿಕ್ ಆಗಿತ್ತು. ಎಲ್ಲೋ ನಾನು ಬೇರೆ ಥರ ಒಂದು ಡಿಫ್ರೆಂಟ್ ಬಿರಿಯಾನಿನ ಟ್ರೈ ಮಾಡಿದೆ ಅಂತ ಒಂದು ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಆಲ್ಮೋಸ್ಟ್ ಎಲ್ಲ ವೆರೈಟಿ ಆಫ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ, ಎಲ್ಲ ಅಂತ ಹೇಳೋಕ್ಕಾಗಲ್ಲ, ಹಲವಾರು ಬಿರಿಯಾನಿ ಐತೆ. ಬಟ್ ಮೋಸ್ಟ್ ಆಫ್ ದಿ ಬಿರಿಯಾನಿ ನಾನು ಟ್ರೈ ಮಾಡಿದ್ದೀನಿ. ಬಟ್ ಇದು ಬಂದು ನನಗೆ ಒಂದು ರೀತಿ ಡಿಫ್ರೆಂಟ್ ಆಗಿಸ್ತು. ಸೊ ಡೆಫಿನೆಟ್ಲಿ ಇಫ್ ಯು ವಾಂಟ್ ಟ್ರೈ ಒಂದು ಯುನಿಕ್ ಕೈಂಡ್ ಆಫ್ ಬಿರಿಯಾನಿನ ಟ್ರೈ ಮಾಡಬೇಕಂತಂದರೆ ಪರ್ದಾ ಬಿರಿಯಾನಿ ಟ್ರೈ ಮಾಡಿ. ನಿಮಗೆ ಫಿಶ್ ಇರಲಿ, ಮಟನ್ ಇರಲಿ, ಚಿಕನ್ ಇರಲಿ, ಎಲ್ಲ ಇದೇ ರೀತಿ ಕಾನ್ಸೆಪ್ಟಲ್ಲೇ ಇಲ್ಲಿ ಸಿಗೋದು ನಿಮಗೆ. ಇದನ್ನು ಬಿಟ್ಟು ಬೇರೆ ಥರ ಕಾನ್ಸೆಪ್ಟ್ ಎಲ್ಲ ಇಲ್ಲಿ ಸಿಗಲ್ಲ. ಅದೊಂದು ಇಲ್ಲಿ ಮೇನ್ ಒಂದು USP ಅಂತ ಕರಿಬೋದು. ಪ್ರಾನ್ಸ್ ತಿಂದ್ವಿ, ಪ್ರಾನ್ಸ್ ಶಾರ್ಟ್ಸ್ ತಿಂದ್ವಿ, ಮತ್ತು ಅಲ್ಫಾಮ್ ಚಿಕನ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಚೈನೀಸಲ್ಲಿ, ಸೊ ಚೈನೀಸಲ್ಲಿ ದೇ ಹ್ಯಾವ್ ಥಾಯ್ ಹಾಟ್ ಚಿಕನ್. ನಾನು ತೈವಾನ್ ಅಂತಿದ್ದೆ, ಥಾಯ್ ಹಾಟ್ ಚಿಕನು. ಸೊ ಬೇಸಿಲ್ ಚಿಕನ್ ಚೈನೀಸಲ್ಲಿ ಬೇಕಂತಂದರೆ ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ಲೆಮನ್ ಟೀ, ಓಕೆ ಲೆಮನ್ ಟೀ ನೋಡಿ ಹಂಗೆ ಶಾರ್ಟ್.
ನೈಸ್. ಎಲ್ಲ ತಿಂದ್ವಲ್ಲ, ಜೀರ್ಣ ಆಗಬೇಕು. ಜೀರ್ಣ ಆಗಿಲ್ಲ ಅಂದರೆ ಹೆಂಗೆ ಹೇಳಿ, ಅದಕ್ಕೆ ಲೆಮನ್ ಟೀ ಕುಡಿದ್ರೆ ಒಳ್ಳೇದು. ಆ್ಯಕ್ಚುಲಿ ಅವ್ರ ಹತ್ರ ಚಾಯನೂ ಸಿಗುತ್ತೆ, ಚಾಯ ಸಗದಾಗಿರುತ್ತೆ. ಸೊ ದಟ್ಸ್ ಇಟ್ ನಮ್ಮ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸುತ್ತಮುತ್ತ ಇದ್ದೀರಾ, ಈ ಒಂದು ಥರ್ಡ್ ಬ್ಲಾಕು ಕಲ್ಯಾಣ್ ನಗರ್ HRB ಅವ್ರ ಲೇಔಟ್ ಸುತ್ತಮುತ್ತ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ. ಆ್ಯಂಬಿಯನ್ಸು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಬಂದರೆ ಆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸಪ್ರೇಟಾಗಿ ಒಂದು ರೀತಿ ಕಂಪಾರ್ಟ್ಮೆಂಟ್ ಥರ ಮಾಡೋರೆ. ಸೊ ಯು ಕ್ಯಾನ್ ಕಮ್ ಹಿಯರ್, ಯು ಕ್ಯಾನ್ ಹ್ಯಾವ್ ಯೋರ್ ಫುಡ್ ಆ್ಯಂಡ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ವೆರೈಟೀಸ್ ಬಂದು ಹಲವಾರಿದೆ. ನಾನು ಟ್ರೈ ಮಾಡಿದ್ದು ಬಂದು ಒಂದು 4 to 5 ವೆರೈಟೀಸ್ ಆಫ್ ಡಿಶಸ್. ಇನ್ನು ಅವ್ರ ಹತ್ರ ಮೆನ್ಯೂಸಲ್ಲಿ ಹಲವಾರು ಐಟಮ್ಸ್ ಇದೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಕರ್ದ ಬಿರಿಯಾನಿನ ಒಂದು ಘಮ ಇನ್ನೂ ಹೊಂಟೋಯ್ತಿಲ್ಲ, ಇಷ್ಟು ಲೆಮನ್ ಟೀ ಕುಡಿದು. ಯಾಕಂದರೆ ಎಲ್ಲದರಲ್ಲಿ ತುಪ್ಪ ಯಥೇಚ್ಛವಾಗಿತ್ತು. ಸ್ಟಾರ್ಟಿಂಗಲ್ಲಿ ತಿಂದ್ವಲ್ಲ, ಯಾವುದಪ್ಪ ಅದು ಆ ಒಂದು ಚೀಸ್ ಬಸ್ಟು ಅಲ್ಫಾಮ್, ಅದರಲ್ಲೂ ತುಪ್ಪ ಇತ್ತು. ನಂತರ ಬಂದು ಈ ಒಂದು ಬಿರಿಯಾನಿಯಲ್ಲೂ ತುಪ್ಪ ಇತ್ತು. ಸೊ ಅದರ ಗಮನ ಜಾಸ್ತಿ ಹೊಡಿತೈತೆ ಇಲ್ಲಿವರೆಗೆ. ಸೊ ಹಿಂಗೆ ಬಿಟ್ಟರೆ ಮಾತಾಡ್ತಾ ಇರ್ತೀನಿ. ಬಾಯ್.